ಸೊ ಈ ಉತ್ಖನನದ ವಿಚಾರವಾಗಿ ವಕೀಲ ಮಂಜುನಾಥ್ ಭಟ್ ಹಲವು ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ. ಆ ಪ್ರಕಟಣೆಯನ್ನ ತಾವೇನು ಗಮನಿಸ್ತಾ ಇದ್ರಿ ಸ್ಕ್ರೀನ್ ಮೇಲೆ, ಪ್ರಕಟಣೆಯಲ್ಲಿ ಹಲವು ವಿಚಾರಗಳನ್ನ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ಎಸ್ಐಟಿಯ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಇದರ ಜೊತೆಗೆ ಆ ಸ್ಥಳ ಬದಲಾವಣೆಯಾಗಿದ್ದು, ಬದಲಾವಣೆ ಆದಂತಹ ಸ್ಥಳದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ಮೂರು ಅಸ್ಥಿಪಂಜರ ಅಂತ ವೀಕ್ಷಕರೇ. ಅದರಲ್ಲಿ ಒಂದು ಮಹಿಳೆಗೆ ಸೇರಿದ್ದು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ. ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ. ನಿನ್ನೆ 11ರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು. ಅನಾಮಿಕ ಎಸ್ಐಟಿಗೆ ಹೊಸ ಜಾಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆಸಿದಾಗ ಪಾಯಿಂಟ್ 11ರ ಸನಿಹವೇ 3 ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿತ್ತು. ಎಸ್ಐಟಿ ತಂಡದ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತವಾಗಿದೆ. ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಟಣೆಯ ಪ್ರತಿಯನ್ನ ನೋಡ್ತಾ ಇದ್ದೀರಿ. ಇದರ ಮಧ್ಯೆ ಇನ್ನೊಂದು ವಿಚಾರ ಏನಂತಂದ್ರೆ, ಜಾಗ ಗುರುತಿಸಲಿಲ್ಲ, ಗುಂಡಿ ತೋಡಲಿಲ್ಲ. 14ನೇ ಜಾಗದಲ್ಲಿ ಹಠಾತ್ ಅಸ್ಥಿಪಂಜರ ಪ್ರತ್ಯಕ್ಷ ಆಗಿದ್ದು, ಹಠಾತ್ ಸ್ಥಳ ಬದಲಾವಣೆಯ ಮೇಲೆ ಅನುಮಾನವೇ ವ್ಯಕ್ತ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಪರಿಸ್ಥಿತಿ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಜುನಾಥ್ ಭಟ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ನಂಬರ್ 1. ಜೊತೆಗೆ ನಾವು ನಿನ್ನೆ ಆದಂತಹ ಬೆಳವಣಿಗೆಯನ್ನ ಗಮನಿಸಿದಾಗ ಜಾಗ ಬದಲು ಮಾಡಿದ್ದು, ಗುಂಡಿಯನ್ನ ತೋಡದೇ ಇದ್ದದ್ದು, ದಿಢೀರ್ ಅಸ್ಥಿ ಪಂಜರ ಪ್ರತ್ಯಕ್ಷ ಆಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಯಾವ ರೀತಿ ನೋಡ್ಲಾಗ್ತಾ ಇದೆ ಸದ್ಯಕ್ಕಿನ ಬೆಳವಣಿಗೆಯನ್ನ? ಶ್ರೀಪಾದ್ ಪಾಟೀಲ್, ನಿನ್ನೆ ಸಿಕ್ಕಿದ್ದು ಒಂದು ಶವ ಅಂತ ಹೇಳಲಾಗ್ತಿತ್ತು. ಆದ್ರೆ ಅನನ್ಯ ಭಟ್ ಪರ, ಅಂದ್ರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರವಾಗಿರುವಂತಹ ವಕೀಲರಾದಂತಹ ಮಂಜುನಾಥ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ಒಂದು ಅಲ್ಲ, ಅದರ ಬದಲಾಗಿ 3 ಸಿಕ್ಕಿತ್ತು ಅನ್ನುವಂತ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಇದು ಬಹಳಷ್ಟು ಅನುಮಾನ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ನಿನ್ನೆ ಬಂದಂತಹ ಎಸ್ಐಟಿ ಟೀಮ್ ಏನಿದೆ, ಅಂದ್ರೆ ಎಸ್ಐಟಿ ಕಚೇರಿಯಿಂದ ಆ ವ್ಯಕ್ತಿಯನ್ನು ಏನೋ ನೇತ್ರಾವತಿ ತೀರದ ಕಾಡಿಗೆ ಕರ್ಕೊಂಡು ಬಂದಿದ್ರು. 11ನೇ ಪಾಯಿಂಟ್ ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಿತ್ತು. ಆದ್ರೆ 11ನೇ ಪಾಯಿಂಟ್ ನ ಬದಲಾಗಿ ಆತ 11ನೇ ಪಾಯಿಂಟ್ ಬರ್ತಾ ಇದ್ದಂಗೆ ಆ ಮೇಲ್ಭಾಗದಲ್ಲಿ, ಅಂದ್ರೆ 11ನೇ ಪಾಯಿಂಟ್ ನಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಮತ್ತೊಂದು ಪಾಯಿಂಟ್ ತೋರಿಸಿದ್ದ. ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳಿದ್ದ. ಹೀಗಾಗಿ 11ನೇ ಪಾಯಿಂಟ್ ಬದಲಾಗಿ ಮೇಲ್ಭಾಗದಲ್ಲಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು. ಬಹಳ ದೊಡ್ಡದಾದಂತಹ ಕಾರ್ಯಾಚರಣೆ ಆಗಿತ್ತು. ಅಂದ್ರೆ ನಿನ್ನೆ ಇಡೀ ದಿನ ಒಂದೇ ಕಡೆಯಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು. ಈ ಒಂದು ಪಾಯಿಂಟ್ ಬದಲಾವಣೆಯ ಬಗ್ಗೆ ಕೂಡ ಬಹಳಷ್ಟು ಆಕ್ರೋಶಗಳು, ಅಂದ್ರೆ ಯಾಕೆ ಈ ರೀತಿಯಾಗಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ಮಂಜುನಾಥ ಭಟ್, ಅಂದ್ರೆ ಸುಜಾತಾ ಭಟ್ ಅವರ ಪರವಾಗಿರುವಂತಹ ಮಂಜುನಾಥ ಭಟ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ನಿನ್ನೆ ಸಿಕ್ಕಿದ್ದು ಒಂದು ಅಸ್ಥಿ ಪಂಜರವಲ್ಲ 3 ಅಸ್ಥಿ ಪಂಜರ ಅನ್ನುವಂತ ಒಂದು ಪ್ರಕಟಣೆ ಕೂಡ ಹೊರಡಿಸಿರುವಂತದ್ದು. ಹಾಗಾದ್ರೆ ನಿನ್ನೆ 3 ಅಸ್ಥಿ ಪಂಜರ ಸಿಕ್ಕಿತ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಕಾರ್ಯಾಚರಣೆ ಆಗಿತ್ತು, ಬಹಳಷ್ಟು ಡಿಲೇ ಆಗಿತ್ತು. ಈಗ ಈ ರೀತಿಯಾಗಿ ಡಿಲೇ ಆಗುವುದಕ್ಕೆ ಕಾರಣ 3 ಅಸ್ಥಿ ಪಂಜರವ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಮತ್ತು ನಿನ್ನೆ ಸಿಕ್ಕಿರುವಂತಹ 3 ಅಸ್ಥಿ ಪಂಜರ ಏನಿದೆ, ಅದು ಅದರಲ್ಲಿ ಒಂದು ಅಸ್ಥಿ ಪಂಜರ ಏನಿದೆ ಅದು ಮಹಿಳೆಗೆ ಸಂಪರ್ಕದಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಸೊ ಈ ಉತ್ಖನನದ ವಿಚಾರವಾಗಿ ವಕೀಲ ಮಂಜುನಾಥ್ ಭಟ್ ಹಲವು ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ. ಆ ಪ್ರಕಟಣೆಯನ್ನ ತಾವೇನು ಗಮನಿಸ್ತಾ ಇದ್ರಿ ಸ್ಕ್ರೀನ್ ಮೇಲೆ, ಪ್ರಕಟಣೆಯಲ್ಲಿ ಹಲವು ವಿಚಾರಗಳನ್ನ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. ಎಸ್ಐಟಿಯ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಇದರ ಜೊತೆಗೆ ಆ ಸ್ಥಳ ಬದಲಾವಣೆಯಾಗಿದ್ದು, ಬದಲಾವಣೆ ಆದಂತಹ ಸ್ಥಳದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ಮೂರು ಅಸ್ಥಿ ಪಂಜರ ಅಂತ ವೀಕ್ಷಕರೇ. ಅದರಲ್ಲಿ ಒಂದು ಮಹಿಳೆಗೆ ಸೇರಿದ್ದು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ. ಇದರೊಂದಿಗೆ ಮಹಿಳೆ ಸೀರೆಯೂ ಕೂಡ ಪತ್ತೆಯಾಗಿದೆ. ನಿನ್ನೆ 11ರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು. ಅನಾಮಿಕ ಎಸ್ಐಟಿಗೆ ಹೊಸ ಜಾಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆಸಿದಾಗ ಪಾಯಿಂಟ್ 11ರ ಸನಿಹವೇ 3 ಮಾನವ ಅಸ್ಥಿ ಪಂಜರಗಳು ಲಭ್ಯ ಆಗಿತ್ತು. ಎಸ್ಐಟಿ ತಂಡದ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತವಾಗಿದೆ.
ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಟಣೆಯ ಪ್ರತಿಯನ್ನ ನೋಡ್ತಾ ಇದ್ದೀರಿ. ಇದರ ಮಧ್ಯೆ ಇನ್ನೊಂದು ವಿಚಾರ ಏನಂತಂದ್ರೆ, ಜಾಗ ಗುರುತಿಸಲಿಲ್ಲ, ಗುಂಡಿ ತೋಡ್ಲಿಲ್ಲ, 14ನೇ ಜಾಗದಲ್ಲಿ ಹಠಾತ್ ಅಸ್ಥಿಪಂಜರ ಪ್ರತ್ಯಕ್ಷ ಆಗಿದ್ದು ಹಠಾತ್ ಸ್ಥಳ ಬದಲಾವಣೆ ಮೇಲೆ ಅನುಮಾನವೇ ವ್ಯಕ್ತ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಆ ಪರಿಸ್ಥಿತಿ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಜುನಾಥ್ ಭಟ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ನಂಬರ್ 1. ಜೊತೆಗೆ ನಾವು ನಿನ್ನೆ ಆದಂತಹ ಬೆಳವಣಿಗೆಯನ್ನ ಗಮನಿಸಿದಾಗ ಜಾಗ ಬದಲು ಮಾಡಿದ್ದು, ಗುಂಡಿಯನ್ನ ತೋಡದೇ ಇದ್ದದ್ದು, ದಿಢೀರ್ ಅಸ್ಥಿಪಂಜರ ಪ್ರತ್ಯಕ್ಷ ಆಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಯಾವ ರೀತಿ ನೋಡ್ಲಾಗ್ತಾ ಇದೆ ಸದ್ಯಕ್ಕಿನ ಬೆಳವಣಿಗೆಯನ್ನ? ಶ್ರೀಪಾದ್ ಪಾಟೀಲ್, ನಿನ್ನೆ ಸಿಕ್ಕಿದ್ದು ಒಂದು ಶವ ಅಂತ ಹೇಳಲಾಗ್ತಿತ್ತು. ಆದ್ರೆ ಅನನ್ಯ ಭಟ್ ಪರ, ಅಂದ್ರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರವಾಗಿರುವಂತಹ ವಕೀಲರಾದಂತಹ ಮಂಜುನಾಥ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ಒಂದು ಅಲ್ಲ, ಅದರ ಬದಲಾಗಿ 3 ಸಿಕ್ಕಿತ್ತು ಅನ್ನುವಂತ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಇದು ಬಹಳಷ್ಟು ಅನುಮಾನ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ನಿನ್ನೆ ಬಂದಂತಹ SIT ಟೀಮ್ ಏನಿದೆ, ಅಂದ್ರೆ SIT ಕಚೇರಿಯಿಂದ ಆ ವ್ಯಕ್ತಿಯನ್ನು ಏನೋ ನೇತ್ರಾವತಿ ತೀರದ ಕಾಡಿಗೆ ಕರ್ಕೊಂಡು ಬಂದಿದ್ರು. 11ನೇ ಪಾಯಿಂಟ್ ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಿತ್ತು. ಆದ್ರೆ 11ನೇ ಪಾಯಿಂಟ್ ನ ಬದಲಾಗಿ ಆತ 11ನೇ ಪಾಯಿಂಟ್ ಬರ್ತಾ ಇದ್ದಂಗೆ ಆ ಮೇಲ್ಭಾಗದಲ್ಲಿ, ಅಂದ್ರೆ 11ನೇ ಪಾಯಿಂಟ್ ನಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಮತ್ತೊಂದು ಪಾಯಿಂಟ್ ತೋರಿಸಿದ್ದ, ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳಿದ್ದ. ಹೀಗಾಗಿ 11ನೇ ಪಾಯಿಂಟ್ ಬದಲಾಗಿ ಮೇಲ್ಭಾಗದಲ್ಲಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು. ಬಹಳ ದೊಡ್ಡದಾದಂತಹ ಕಾರ್ಯಾಚರಣೆ ಆಗಿತ್ತು. ಅಂದ್ರೆ ನಿನ್ನೆ ಇಡೀ ದಿನ ಒಂದೇ ಕಡೆಯಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು. ಈ ಒಂದು ಪಾಯಿಂಟ್ ಬದಲಾವಣೆಯ ಬಗ್ಗೆ ಕೂಡ ಬಹಳಷ್ಟು ಆಕ್ರೋಶಗಳು, ಅಂದ್ರೆ ಯಾಕೆ ಈ ರೀತಿಯಾಗಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ಮಂಜುನಾಥ ಭಟ್, ಅಂದ್ರೆ ಸುಜಾತಾ ಭಟ್ ಅವರ ಪರವಾಗಿರುವಂತಹ ಮಂಜುನಾಥ ಭಟ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ನಿನ್ನೆ ಸಿಕ್ಕಿದ್ದು ಒಂದು ಅಸ್ಥಿಪಂಜರವಲ್ಲ 3 ಅಸ್ಥಿಪಂಜರ ಅನ್ನುವಂತ ಒಂದು ಪ್ರಕಟಣೆ ಕೂಡ ಹೊರಡಿಸಿರುವಂತದ್ದು. ಹಾಗಾದ್ರೆ ನಿನ್ನೆ 3 ಅಸ್ಥಿಪಂಜರ ಸಿಕ್ಕಿತ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಕಾರ್ಯಾಚರಣೆ ಆಗಿತ್ತು, ಬಹಳಷ್ಟು ಡಿಲೇ ಆಗಿತ್ತು. ಈಗ ಈ ರೀತಿಯಾಗಿ ಡಿಲೇ ಆಗುವುದಕ್ಕೆ ಕಾರಣ 3 ಅಸ್ಥಿಪಂಜರವ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಮತ್ತು ನಿನ್ನೆ ಸಿಕ್ಕಿರುವಂತಹ 3 ಅಸ್ಥಿಪಂಜರ ಏನಿದೆ, ಅದು ಅದರಲ್ಲಿ ಒಂದು ಅಸ್ಥಿಪಂಜರ ಏನಿದೆ ಅದು ಮಹಿಳೆಗೆ ಸಂಪರ್ಕದಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಸೊ ಈ ಉತ್ಖನನದ ವಿಚಾರವಾಗಿ ವಕೀಲ ಮಂಜುನಾಥ್ ಭಟ್ ಹಲವು ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ. ಆ ಪ್ರಕಟಣೆಯನ್ನ ತಾವೇನ್ ಗಮನಿಸ್ತಾ ಇದ್ರಿ ಸ್ಕ್ರೀನ್ ಮೇಲೆ, ಪ್ರಕಟಣೆಯಲ್ಲಿ ಹಲವು ವಿಚಾರಗಳನ್ನ ವಕೀಲರು ಪ್ರಸ್ತಾಪ ಮಾಡಿದ್ದಾರೆ. SITಯ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಇದರ ಜೊತೆಗೆ ಆ ಸ್ಥಳ ಬದಲಾವಣೆಯಾಗಿದ್ದು, ಬದಲಾವಣೆ ಆದಂತಹ ಸ್ಥಳದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ 3 ಅಸ್ಥಿಪಂಜರ ಅಂತ ವೀಕ್ಷಕರೇ. ಅದರಲ್ಲಿ ಒಂದು ಮಹಿಳೆಗೆ ಸೇರಿದ್ದು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಅವಶೇಷ ಮಹಿಳೆಗೆ ಸೇರಿದ್ದಾಗಿದೆ. ಇದರೊಂದಿಗೆ ಮಹಿಳೆ ಸೇರಿಯೂ ಕೂಡ ಪತ್ತೆಯಾಗಿದೆ. ನಿನ್ನೆ 11ರ ಬದಲು ಹೊಸ ಜಾಗದಲ್ಲಿ ಉತ್ಖನನ ನಡೆದಿತ್ತು. ಅನಾಮಿಕ SITಗೆ ಹೊಸ ಜಾಗದ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ಹೊಸ ಜಾಗದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆಸಿದಾಗ ಪಾಯಿಂಟ್ 11ರ ಸನಿಹವೇ 3 ಮಾನವ ಅಸ್ಥಿಪಂಜರಗಳು ಲಭ್ಯ ಆಗಿದೆ. SIT ತಂಡದ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತವಾಗಿದೆ. ಪ್ರಕಟಣೆಯ ಮೂಲಕ ವಕೀಲ ಮಂಜುನಾಥ್ ಈ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಟಣೆಯ ಪ್ರತಿಯನ್ನ ನೋಡ್ತಾ ಇದ್ದೀರಿ. ಇದರ ಮಧ್ಯೆ ಇನ್ನೊಂದು ವಿಚಾರ ಏನಂತಂದ್ರೆ, ಜಾಗ ಗುರುತಿಸಲಿಲ್ಲ, ಗುಂಡಿ ತೋಡ್ಲಿಲ್ಲ, 14ನೇ ಜಾಗದಲ್ಲಿ ಹಠಾತ್ ಅಸ್ಥಿಪಂಜರ ಪ್ರತ್ಯಕ್ಷ ಆಗಿದ್ದು ಹಠಾತ್ ಸ್ಥಳ ಬದಲಾವಣೆಯ ಮೇಲೆ ಅನುಮಾನವೇ ವ್ಯಕ್ತ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಆ ಪರಿಸ್ಥಿತಿ ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಮಂಜುನಾಥ್ ಭಟ್ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ನಂಬರ್ 1. ಜೊತೆಗೆ ನಾವು ನಿನ್ನೆ ಆದಂತಹ ಬೆಳವಣಿಗೆಯನ್ನ ಗಮನಿಸಿದಾಗ ಜಾಗ ಬದಲು ಮಾಡಿದ್ದು, ಗುಂಡಿಯನ್ನ ತೋಡದೇ ಇದ್ದದ್ದು, ದಿಢೀರ್ ಅಸ್ಥಿಪಂಜರ ಪ್ರತ್ಯಕ್ಷ ಆಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಟ್ಟಾರೆ ಯಾವ ರೀತಿ ನೋಡ್ಲಾಗ್ತಾ ಇದೆ ಸದ್ಯಕ್ಕಿನ ಬೆಳವಣಿಗೆಯನ್ನ?
ಶ್ರೀಪಾದ್ ಪಾಟೀಲ್ ನಿನ್ನೆ ಸಿಕ್ಕಿದ್ದು ಒಂದು ಶವ ಅಂತ ಹೇಳಲಾಗ್ತಿತ್ತು. ಆದ್ರೆ ಅನನ್ಯ ಭಟ್ ಪರ ಅಂದ್ರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರವಾಗಿರುವಂತಹ ವಕೀಲರಾದಂತಹ ಮಂಜುನಾಥ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ಒಂದು ಅಲ್ಲ ಅದರ ಬದಲಾಗಿ 3 ಸಿಕ್ಕಿತ್ತು ಅನ್ನುವಂತ ಒಂದು ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಇದು ಬಹಳಷ್ಟು ಅನುಮಾನ ಮತ್ತು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ನಿನ್ನೆ ಬಂದಂತಹ SIT ಟೀಮ್ ಏನಿದೆ ಅಂದ್ರೆ SIT ಕಚೇರಿಯಿಂದ ಆ ವ್ಯಕ್ತಿಯನ್ನು ಏನೋ ನೇತ್ರಾವತಿ ತೀರದ ಕಾಡಿಗೆ ಕರ್ಕೊಂಡು ಬಂದಿದ್ರು. 11ನೇ ಪಾಯಿಂಟ್ ನಲ್ಲಿ ನಿನ್ನೆ ಉತ್ಖನನ ನಡಿಬೇಕಿತ್ತು. ಆದ್ರೆ 11ನೇ ಪಾಯಿಂಟ್ ನ ಬದಲಾಗಿ ಆತ 11ನೇ ಪಾಯಿಂಟ್ ಬರ್ತಾ ಇದ್ದಂಗೆ ಆ ಮೇಲ್ಭಾಗದಲ್ಲಿ ಅಂದ್ರೆ 11ನೇ ಪಾಯಿಂಟ್ ನಿಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಮತ್ತೊಂದು ಪಾಯಿಂಟ್ ತೋರಿಸಿದ್ದ. ಇಲ್ಲಿ ಉತ್ಖನನ ಮಾಡಿ ಅಂತ ಹೇಳಿದ್ದ. ಹೀಗಾಗಿ 11ನೇ ಪಾಯಿಂಟ್ ಬದಲಾಗಿ ಮೇಲ್ಭಾಗದಲ್ಲಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು. ಬಹಳ ದೊಡ್ಡದಾದಂತ ಕಾರ್ಯಾಚರಣೆ ಆಗಿತ್ತು. ಅಂದ್ರೆ ನಿನ್ನೆ ಇಡೀ ದಿನ ಒಂದೇ ಕಡೆಯಲ್ಲಿ ಕಾರ್ಯಾಚರಣೆ ನಡೆದಿರುವಂತದ್ದು. ಈ ಒಂದು ಪಾಯಿಂಟ್ ಬದಲಾವಣೆಯ ಬಗ್ಗೆ ಕೂಡ ಬಹಳಷ್ಟು ಆಕ್ರೋಶಗಳು ಅಂದ್ರೆ ಯಾಕೆ ಈ ರೀತಿಯಾಗಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಸದ್ಯ ಮಂಜುನಾಥ ಭಟ್ ಅಂದ್ರೆ ಸುಜಾತಾ ಭಟ್ ಅವರ ಪರವಾಗಿರುವಂತಹ ಮಂಜುನಾಥ ಭಟ್ ಅವರು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ನಿನ್ನೆ ಸಿಕ್ಕಿದ್ದು ಒಂದು ಅಸ್ಥಿ ಪಂಜರವಲ್ಲ 3 ಅಸ್ಥಿ ಪಂಜರ ಅನ್ನುವಂತ ಒಂದು ಪ್ರಕಟಣೆ ಕೂಡ ಹೊರಡಿಸಿರುವಂತದ್ದು. ಹಾಗಾದ್ರೆ ನಿನ್ನೆ 3 ಅಸ್ಥಿ ಪಂಜರ ಸಿಕ್ಕಿತ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಹುಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಂಜೆವರೆಗೂ ಕೂಡ ಕಾರ್ಯಾಚರಣೆ ಆಗಿತ್ತು, ಬಹಳಷ್ಟು ಡಿಲೇ ಆಗಿತ್ತು. ಈಗ ಈ ರೀತಿಯಾಗಿ ಡಿಲೇ ಆಗುವುದಕ್ಕೆ ಕಾರಣ 3 ಅಸ್ಥಿ ಪಂಜರವ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಎದ್ದಿರುವಂತದ್ದು. ಮತ್ತು ನಿನ್ನೆ ಸಿಕ್ಕಿರುವಂತಹ 3 ಅಸ್ಥಿ ಪಂಜರ ಏನಿದೆ ಅದು ಅದರಲ್ಲಿ ಒಂದು ಅಸ್ಥಿ ಪಂಜರ ಏನಿದೆ ಅದು ಮಹಿಳೆಗೆ ಸಂಪರ್ಕದಲ್ಲಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡೋಣ.